ಮೊದಲು ನಾವು ಬ್ಲೂ ಕಲರಲ್ಲಿ ಟೈ ಅಂಡ್ ಡೈ ಟ್ರೈ ಮಾಡಿದ್ವಿ, ಬ್ಲೂ ಕಲರ್ ಡಿಸೈನ್ನ ಮಾಡಿದ್ವಿ. ಇವಾಗ ನಾವು ಯೆಲ್ಲೋ ಕಲರ್ ಮಾಡ್ತಾ ಇರೋದು. ನೇಮ್ ತೋರಿಸಿದ್ರಲ್ವ, ಇದೆಯಲ್ಲ ಗೋಲ್ಡನ್ ಯೆಲ್ಲೋ ಕಾಣಿಸ್ತಾ ಇದೆಯಲ್ವ ನಿಮಗೆ? ಈ ಗೋಲ್ಡನ್ ಯೆಲ್ಲೋ ಟೈ ಅಂಡ್ ಡೈ ಟ್ರೈ ಮಾಡ್ತಾ ಇದೀವಿ, ನಾವು ಮಾಡ್ತಾ ಇದೀವಿ. ನೋಡ್ತಾ ಇರ್ಬೋದು, ನೀರು ಕುದೀತಾ ಇದೆ. 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಕುದೀತಾ ಇದೆ. ಈ ಕುದಿಯೋ ನೀರಿಗೆ ನಾವು ಯಾವ ಕಲರ್ ಬೇಕು ನಮಗೆ ಚಾಯ್ಸ್, ಅಪ್ ಟು ಯುವರ್ ಚಾಯ್ಸ್, ಯಾವ ಕಲರ್ ಬೇಕು ಅನ್ನೋದಿರುತ್ತೆ ಆ ಕಲರ್ ನೀವು ಹಾಕ್ಬೇಕು. ಒಳಗಡೆ ಹಾಕ್ತಾ ಇದ್ದಾರೆ, ಹಾಕಪ್ಪ. ಹಾಕಾಯ್ತಲ್ವಾ ನೋಡಿ, ಗೋಲ್ಡನ್ ಯೆಲ್ಲೋ ಈ ತರ ಬರ್ತಾ ಇದೆ ಕಲರು, ಗೋಲ್ಡನ್ ಯೆಲ್ಲೋ ಕಲರು. ಇನ್ನೊಂದು ಕಲರ್ ಹಾಕ್ತಾ ಇದೀವಿ. ಓಕೆ, ಗೋಲ್ಡನ್ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ವಾ? ಈ ತರ ಕುದೀತಾ ಇದೆ ಇದು. ಓಕೆ, ಇವಾಗ ನೋಡ್ತಾ ಇದೀರಲ್ವಾ, ಅವಾಗಲೇ ಟೈ ಅಂಡ್ ಡೈ ಕಲರ್ಸ್ ಹಾಕಿದೀವಿ. ಸುಪ್ರೀತಾ ಅಲ್ವಾ? ಸುಪ್ರೀತಾ ಇವಾಗ ಟೈ ಅಂಡ್ ಡೈ ಫಿಕ್ಸರ್ನ ಹಾಕ್ತಾ ಇದ್ದಾರೆ. ಓಕೆ, ಓಪನ್ ಮಾಡೋದು, ಕ್ಯಾಪ್ ಓಪನ್ ಮಾಡಿ. ನಿಧಾನ ದೂರ ಇಟ್ಕೋಬೇಕು ಫೇಸು. ಓಕೆ, ಏನಾಗಲ್ಲ. ಓಕೆ, ನಿಧಾನಕ್ಕೆ ಅದರೊಳಗಡೆ ಹಾಕು. ಫೇಸ್ ನಿನ್ ದೂರ ಇಟ್ಕೋ. ಟೈ ಅಂಡ್ ಡೈ ಫಿಕ್ಸರ್ ಹಾಕ್ತಾ ಇದೀವಿ. ಪೂರ್ತಿ ಹಾಕಿ. ಕಾಣಿಸ್ತಾ ಇದೆಯಲ್ವಾ ಫಿಕ್ಸರ್ ಆ್ಯಡ್ ಮಾಡಿದ್ದು? ಕಲರ್ಸ್ಗೆ ಫಿಕ್ಸರ್ನೇ ಆ್ಯಡ್ ಮಾಡಿದ್ವಿ. ತೋರ್ಸೋದು ಎಂಟಿ ಆಗಿರೋದು. ಓಕೆ, ಎಂಟಿ ಆಗಿದೆ ಅಲ್ವಾ? ಎಸ್, ತೋರ್ಸ್. ಫಿಕ್ಸರ್ನೇ ಆ್ಯಡ್ ಮಾಡಿದ್ವಿ. ಕ್ಲೋಸ್ ಮಾಡೋದು ಕ್ಯಾಪ್. ನೋಡಿ ಇವಾಗ ಕಲರ್ಸ್ ನೋಡಿ. ಇವಾಗ ಗೋಲ್ಡನ್ ಯೆಲ್ಲೋ ಇದ್ದಿದ್ದು ಫಿಕ್ಸರ್ನ ಹಾಕಿದೀವಿ. ಈ ಕಲರ್ ಕಾಣಿಸ್ತಾ ಇದೆ, ಗೋಲ್ಡನ್ ಯೆಲ್ಲೋ ಕಲರು. ಇವಾಗ ಇದು ಅವಾಗಲೇ ಬ್ಲೂ ಕಲರ್ ಮಾಡಿದ್ವಿ, ಇವಾಗ ಗೋಲ್ಡನ್ ಯೆಲ್ಲೋ ಕಲರ್ ಮಾಡ್ತಾ ಇರೋದು. ನೋಡಿ ಇವಾಗ ಡಿಸೈನ್ ಮಾಡಿದೀವಿ. ಇದು ಬ್ಯಾಂಗಲ್ಸ್ ಇಂದ ಡಿಸೈನ್ ಮಾಡಿ ಟೈ ಮಾಡಿದೀವಿ. ಈ ಬಟ್ಟೆನ 4 ಮೀಟರ್ ಬಟ್ಟೆ ಇರೋ ಅಂತದನ್ನ ನಾವು ಫುಲ್ ಒಳಗಡೆ ಡಿಸೈನ್ ಮಾಡಿ ಈ ತರ ಬ್ಯಾಂಗಲ್ಸ್ ಅಲ್ಲಿ ಕಂಪ್ಲೀಟ್ ಬಟ್ಟೆನ ಡಿಸೈನ್ ಮಾಡಿ ಈ ತರ ಟೈ ಮಾಡಿದೀವಿ. ಏನಕ್ಕೆ? ಡಿಪ್ ಮಾಡಿ ಮತ್ತೆ ತೆಗೆಯೋದಕ್ಕೆ ಈಸಿ ಆಗಲಿ ಅಂತ ಈ ತರನ ಟೈ ಮಾಡಿದೀವಿ. ಇಷ್ಟುದ್ದ ಇದೆ. ಈ ಕಡೆ ನೋಡಿರ್ಬೋದು, ಇನ್ನೊಂದು ಡಿಸೈನ್ ಮಾಡಿದೀವಿ. ಇದು ಈಕ್ವಲ್ ಆಗಿ ಮೆಜರ್ಮೆಂಟ್ ತಗೋಬೇಕು. ನೀವು ಯಾವುದೇ ಡಿಸೈನ್ ಮಾಡಿ ಮೆಜರ್ಮೆಂಟು ಮತ್ತೆ ಟೇಪ್ ಅಳತೆಯಲ್ಲಿ ಕರೆಕ್ಟಾಗಿ ನೀವು ಒಂದು ಡಿಸೈನ್ ಇಂದ ಇನ್ನೊಂದು ಡಿಸೈನಿಗೆ ಕರೆಕ್ಟಾಗಿ ನೀವು ಅಳತೆನ ತಗೊಂಡು ಮಾಡ್ಕೊಂಡ್ರೆ ಫ್ಯಾಬ್ರಿಕ್ ಪ್ರಿಂಟ್ ಅಂದ್ರೆ ಟೈ ಅಂಡ್ ಡೈ ಮಾಡಿದ್ಮೇಲೆ ನಿಮಗೆ ಬ್ಯಾಲೆನ್ಸ್ಡ್ ಆಗಿ ಕಾಣಿಸುತ್ತೆ. ಯಾವುದೇ ಡಿಸೈನ್ ಆಗಲಿ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದೆಯಲ್ವಾ? ಈ 2 ಡಿಸೈನ್ ನಾವು ಇದರೊಳಗಡೆ ಡಿಪ್ ಮಾಡ್ತೀವಿ. ಸ್ಟಿಕ್ ತಗೊಂಬರಗು. ನೋಡಿ ಕಾಣಿಸ್ತಾ ಇದೆ ನಿಮ್ಗೆ, ಇಲ್ಲಿ ಕುದೀತಾ ಇದೆ ಇದು ಕಲರು. ಅದ್ರೊಳಗಡೆ ನಾವು ಇದನ್ನ ಡಿಪ್ ಮಾಡ್ತಾ ಇದೀವಿ. ಡಿಪ್ ಆಯ್ತಲ್ವಾ? ಅವಾಗ ನೀವು ಒಂದು ಸ್ಟಿಕ್ ಅಲ್ಲಿ ಕಂಪ್ಲೀಟ್ ಆಗಿ ಅದು ಡಿಪ್ ಆಗ್ಬೇಕು, ಮುಳುಗ್ಬೇಕು ಆ ಕಲರ್ ಅಲ್ಲಿ. ನೋಡಿ ವೈಟ್ ಕ್ಲಾತ್ ಯಾವ ರೀತಿ ಹಾಕ್ತಾ ಇದೆ ಅಂತ ನೋಡಿ. ವೈಟ್ ಕ್ಲಾತ್ ಇವಾಗ ಗೋಲ್ಡನ್ ಕಲರ್ ಆಗ್ತಾ ಇದೆ, ಕಾಣಿಸ್ತಿದೆಯಲ್ವಾ? ಕಂಪ್ಲೀಟ್ ಆಗಿ ನಾವು ಸ್ಟಿಕ್ ಇಂದ ಅದೇ ಕಾರಣಕ್ಕೂ ಕಿಚನ್ ಎಕ್ವಿಪ್ಮೆಂಟ್ ಬಳಸಬಾರ್ದು, ಕೆಮಿಕಲ್ ಅಲ್ವಾ ಇದು. ಅದಕ್ಕೋಸ್ಕರನೇ ಯೂಸ್ ಅಂಡ್ ಥ್ರೋ ಇರೋ ಅಂತ ಮೆಟೀರಿಯಲ್ಲು ಕೋಲ್ನ ಯೂಸ್ ಮಾಡಿ ಆಮೇಲೆ ಥ್ರೋ ಮಾಡ್ಬೇಕು. ನೀವು ತುಂಬಾ ಹುಷಾರಾಗಿ ಮಾಡಬೇಕು. ಇದೆಲ್ಲ ಮಾಡುವಾಗ ಹ್ಯಾಂಡ್ ಗ್ಲೌಸ್ ಹಾಕೋಬೇಕು. ಆಮೇಲೆ ಕಣ್ಣು ಎಲ್ಲ ತುಂಬಾ ಹುಷಾರಾಗಿ ಇಟ್ಕೊಂಡು ಮಾಡಬೇಕು. ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಹ್ಯಾಂಡ್ ವಾಶ್ ಮಾಡಬೇಕು. ನೀವು ಕಂಪ್ಲೀಟ್ ಆದ್ಮೇಲೆ ಕೇರ್ಫುಲ್ ಆಗಿ ಮಾಡಬೇಕು. ಡಿಪ್ ಆಯ್ತಲ್ವಾ? ನೋಡಿ ನಾವು ದಾರನ ಮೇಲ್ಗಡೆ ಇಟ್ಕೊಂಡಿದೀವಿ. ಯಾಕೆ ಹೇಳಿ? ಇದು ಕಂಪ್ಲೀಟ್ ಆಗಿ ಇದು ಆದ್ಮೇಲೆ ನೀರೊಳಗಡೆ ಕುದ್ಮೇಲೆ ನಮ್ಗೆ ಇದು ಮೇಲ್ಗಡೆ ಎತ್ಕೊಳಕ್ ಈಸಿ ಆಗ್ಲಿ ಅಂತ ದಾರ ಇಷ್ಟು ಬಿಟ್ಟಿದೀವಿ, ಇಷ್ಟಲ್ಲೇ ದಾರ ಬಿಟ್ಟಿದೀವಿ. ನಮ್ಗೆ ಈ ತರ ನೀವು ಬಿಟ್ಕೋಬೇಕು. ಅದೇ ಡಿಸೈನ್ ಆದ್ಮೇಲೆ ಇಷ್ಟು ದಾರವನ್ನ ಬಿಡ್ಬೇಕು. ಇನ್ನೊಂದು ಇತ್ತಲ್ವಾ ಡಿಸೈನ್ ಮಾಡಿರೋದು, ಅದನ್ನು ಕೂಡ ಡಿಪ್ ಮಾಡ್ತಾ ಇದೀವಿ. ಅಟ್ ಎ ಟೈಮಲ್ಲಿ 2 ಮಾಡ್ಬೋದು. ಏನಕ್ಕೆ ಟೈಮ್ ಸೇವ್ ಮಾಡೋಣ ಅಂತನಾ ಆ ಕಡೆ ನಾವು ಇನ್ನೊಂದು ಡಿಪ್ ಮಾಡ್ತಾ ಇದೀವಿ. ಈ ಕಡೆ ನೋಡಿ ಆಗಿದೆ, ಕಾಣಿಸ್ತಾ ಇದೆಯಾ? ಕಂಪ್ಲೀಟ್ ಡಿಪ್ ಮಾಡ್ತಾ ಇದೀವಿ. ದಾರ ಹಾಗೆ ಇಟ್ಕೋಬೇಕು. ಒಂದು ಸೆಕೆಂಡ್, ಇದು ಕಟ್ಟೋಣ ಅಲ್ವಾ? ಕೊಡಪ್ಪ, ಇದು ಕಡಿಮೆ ದಾರ ಬಿಟ್ಟಿದ್ದಾರಲ್ವ, ಈಗ ಇಟ್ಕೊ, ನಿನ್ಗೆ ಹತ್ರ ಆಗುತ್ತೆ. ನೀನು ಇದನ್ನು ಇಟ್ಕೊ. ಕಾಣಿಸ್ತಾ ಇದೆಯಾ? ಇಷ್ಟು ಡಿಪ್ ಆಗಿದೆ ಇದು. ಆ ಕಡೆ ಇದು ಮಾಡಿ. ಎಕ್ಸಾಕ್ಟ್ಲಿ ನೀವು ಈ ಥರ ದಾರ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗಿ ನೀವು ಆ ಬಟ್ಟೆನ ನೀವು
ಈ ಒಂದು ಕಲರ್ಸಲ್ಲಿ ಕಂಪ್ಲೀಟ್ ಆಗಿ ನೀವು ಡಿಪ್ ಮಾಡ್ಬೋದು. ಅದರ್ವೈಸ್ ಅದು ಯಾವುದೋ ಒಂದು ಕಡೆ ಆಗುತ್ತೆ, ಡಿಸೈನ್ ನಿಮಗೆ ಕಂಪ್ಲೀಟ್ ಆಗಿ ಆಗೋದಿಲ್ಲ. ಅದಕ್ಕೆ ನೀವು ದಾರ ಇಟ್ಕೊಳ್ಳಿ, ಒಂದು ಸ್ಟಿಕ್ ಇಟ್ಕೊಳ್ಳಿ, ದಾರ ಪ್ರೆಸ್ ಮಾಡೋದಕ್ಕೆ. ಮೆಜರ್ಮೆಂಟಿಗೆ ತಕ್ಕಂತೆ ನೀವು ಕಲರ್ ಡೈ ಮತ್ತು ಕಲರ್ ಫಿಕ್ಸರ್ನ ಹಾಕಬೇಕು. ಇಟ್ಸ್ ಡಿಪೆಂಡ್ ಅಪಾನ್ ಕ್ಲಾತ್. ನೀವು ಎಷ್ಟು ಮೀಟ್ರ್ ಕ್ಲಾತ್ ತೊಗೊಂಡಿರ್ತೀರೋ ಅಷ್ಟು ನೀವು ಕೆಮಿಕಲ್ಸ್, ಕಲರು ಮತ್ತು ಫಿಕ್ಸರ್ನ ನೀವು ಹಾಕಬೇಕು. ನೀರಿನ ಮೆಜರ್ಮೆಂಟು ಅಷ್ಟೇ. ಕಡಿಮೆಗೆ ಫಿಕ್ಸರ್ಗೆ ಮತ್ತು ಕಲರ್ಗೆ ಜಾಸ್ತಿ ವಾಟರ್ ಹಾಕಿದ್ದೀರಾ ಅಂದರೆ ಚೆನ್ನಾಗಿ ಕೂರೋದಿಲ್ಲ, ಅದು ನೀರು ಥರನೇ ಆಗುತ್ತೆ. ಪ್ರಿಂಟ್ ಚೆನ್ನಾಗಿ ಬರೋದಿಲ್ಲ, ಕಲರ್ ಪ್ರಿಂಟ್ ಚೆನ್ನಾಗಿ ಬರೋದಿಲ್ಲ, ಅದು ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಲೈಟ್ ಕಲರ್ ಬರುತ್ತೆ. ನಿಮಗೆ ಡಾರ್ಕ್ ಕಲರ್ ಬೇಕಂದರೆ ಎಕ್ಸಾಕ್ಟ್ ಮೆಜರ್ಮೆಂಟಿಗೆ ತಕ್ಕ ಹಾಗೆ ಮಾಡಬೇಕು. ಅಪ್ರಾಕ್ಸಿಮೇಟ್ಗೆ 5 to 10 ಮಿನಿಟ್ಸ್ ಇದನ್ನ ವಾಟರಲ್ಲಿ ಕಲರ್ಸಲ್ಲಿ ಕುದಿಸ್ಬೇಕು. ಕುದೀತಾ ಇದೆಯಲ್ವಾ? ನೋಡಿದ್ರಲ್ವಾ ಡಿಸೈನ್ ಆಗಿದೆ. ಅದು ಡಿಸೈನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಓಪನ್ ಮಾಡ್ತಾ ಇದ್ದೀವಿ ಇದನ್ನ. ಓಕೆ, ಮುಟ್ಬೋದು ಮೇಡಮ್, ಏನಿಲ್ಲ, ಕಟ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಮಾಡ್ತೀರಾ? ಮಾಡಿ. ಮಾಡಿ ಮೇಡಮ್, ಏನಾಗಲ್ಲ, ಕಟ್ ಮಾಡಿ. ನಾನು ಕಂಪ್ಲೀಟಾಗಿ ಕಟ್ ಮಾಡಿಬಿಡ್ರಿ. ಇದು ಇಲ್ಲಿ ಏನೇನಿದೆ ಎಲ್ಲ ಕಂಪ್ಲೀಟ್ ಮಾಡಿ. ಹಾಂ, ಪೂರ್ತಿ ಮೇಡಮ್ ಇದು ಕಟ್ ಮಾಡಿಬಿಡ್ರಿ, ಸುಮ್ಮನೆ ಟೈಮ್ ಹಿಡಿಯುತ್ತೆ. ಇಲ್ಲಿಗೆ ಇದು ಮಾಡಿ ಕಟ್ ಮಾಡಿ. ಕಟ್ ಮಾಡ್ತಾ ಇದ್ರಲ್ವ, ಇವಾಗ ಏನು ನಟ್ ಮಾಡಿದ್ದಲ್ವ ನಾವು, ಆ ಎಲ್ಲದಕ್ಕೂ ನಟ್ಟನ್ನ ಬಿಚ್ತಾ ಇದ್ದೀವಿ. ಅದೇನಾಗಲ್ಲ, ತುದಿ ಹಿಡ್ಕೊಳಪ್ಪ. ಯಾಕೆ ಮಣ್ಣು ಮಾಡಿದೆ? ಇದು ಕೆಳಗಡೆ ಅದೆಲ್ಲ ಡ್ರೈ ಆಗಲಿ ಅಂತಂದ್ರೆ ಮಣ್ಣು ಆಗ್ತದೆ. ಗಾಳಿಗೆ ಸ್ವಲ್ಪ ಆರ್ಲಿ ಅಂತ ಇಟ್ಟಿದ್ದು ಕಟ್ ಮಾಡಿ. ಓಪನ್ ಮಾಡ್ತಾ ಇದ್ದಾರೆ ನೋಡಿ ಡಿಸೈನು. ಯಾರಾದ್ರೂ ಇನ್ನೊಬ್ರು ಸಪೋರ್ಟ್ ಮಾಡ್ಬಾರ್ದು? ಸಪೋರ್ಟ್ ಮಾಡ್ರಿ ಯಾರಾದ್ರೂ ಇನ್ನೊಬ್ರು. ಓಪನ್ ಮಾಡ್ರಿ. ಹೀಗೆ ಕಾಣಿಸ್ತಾ ಇದೆಯಾ? ಈ ಕಡೆ ಬರ್ರಿ. ಅದು ಆಕ್ಚುಲಿ ಈ ಕಡೆ ಇದು ಮಾಡೋದಕ್ಕೆ ನಮಗೆ ಪಾತ್ರೆಯಲ್ಲಿ ಫುಲ್ಲು ಕಂಪ್ಲೀಟಾಗಿ ಮುಳುಗ್ತಾ ಇರಲಿಲ್ಲ ಅದು. ಓಕೆ, ಆ ಕಂಪ್ಲೀಟಾಗಿ ಮುಳುಗಿದ್ರೆ ನಮ್ಗೆ ಏನು ಬಂದಿದೆ ಪ್ಯಾಟ್ರನ್ ಅದು ಪೂರ್ತಿ ಬಂದಿರೋದು. ಗೊತ್ತಾಯ್ತಾ ಯಾವ ರೀತಿ ಮಾಡಿದ್ದಂತ? ಈ ರೀತಿ ಡಿಸೈನ್ ಬಂದಿದೆ ನೋಡಿ. ಫೈನ್ ಫ್ಯಾಬ್ರಿಕ್ಕು ಈ ರೀತಿ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಡಿಸೈನ್ ಮಾಡಿರೋದು, ಅದನ್ನ ಓಪನ್ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಓಪನ್ ಮಾಡ್ರಿ, ಏನಾಗಲ್ಲ. ಇನ್ನೊಂದು ಫ್ಯಾಬ್ರಿಕ್ ಇದು ನಾವು ಡಿಪ್ ಮಾಡಿದ್ವಲ್ಲ, ಗೋಲ್ಡನ್ ಕಲರ್ ಆ ಫ್ಯಾಬ್ರಿಕ್ ನ ಡಿಸೈನ್ ಈ ತರ ಬಂದಿದೆ. ನೀಟಾಗಿ ಇದು ಮಾಡಿ, ಈ ಕಡೆ ಇದು ಮಾಡಿ ಸ್ಟ್ರೈಟ್ ಆಗಿ. ಇದು ಕಾಣಿಸ್ತಾ ಇದೆಯಾ ಇನ್ನೊಂದು ಡಿಸೈನು? ನಾವು ಡಿಪ್ ಮಾಡಿದ್ವಲ್ಲ ಗೋಲ್ಡನ್ ಕಲರು, ಆ ಕಲರ್ನ ಈ ಒಂದು ಬಂದಿರೋದು. ಓಕೆ, ಇದು ಬ್ಲೂ ಕಲರ್ ಮಾಡಿದ್ವಲ್ಲ, ಬ್ಲೂ ಕಲರ್ ಡಿಸೈನ್ ಬಂದಿರೋ ಅಂಥದ್ದು. ಓಕೆ.